ನಮಸ್ಕಾರ. ಈ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಪುರಾಣಗಳಲ್ಲಿ ಎಷ್ಟೊಂದು ಗಂಭೀರವಾದ ಕಥೆಗಳಿವೆ ಅಲ್ವಾ? ಆದರೆ ಇಂದು ನಾವು ನೋಡಲಿರುವ ಕಥೆ ಸ್ವಲ್ಪ ವಿಭಿನ್ನ. ಒಂದು ಸಂಗ, ಹಾಸ್ಯಮಯ ಪ್ರಸಂಗ ಹೇಗೆ ಪ್ರಪಂಚದ ಅತ್ಯಂತ ದೊಡ್ಡ ಮಹಾಕಾವ್ಯವೊಂದರ ಉಗಮಕ್ಕೆ ಕಾರಣವಾಯಿತು ಅನ್ನೋದನ್ನ ನಾವಿಂದು ನೋಡಲಿದ್ದೇವೆ. ಇದನ್ನೇ ನಾವು ಬ್ರಹ್ಮಾಂಡದ ಪ್ರಮಾದಗಳ ಸರಮಾಲೆ ಅಂತ ಕರೆಯೋದು. ಬನ್ನಿ ಶುರು ಮಾಡೋಣ. ಕೋತಿಯ ಮುಖಗಳನ್ನೊಳಗೊಂಡ ಒಂದು ಸಣ್ಣ ತಮಾಷೆ ಕೊನೆಗೆ ಸಾಕ್ಷಾತ್ ಶ್ರೀರಾಮನ ಜನನಕ್ಕೆ ಹೇಗೆ ಕಾರಣವಾಯಿತು? ಕೇಳೋಗೆ ಸ್ವಲ್ಪ ವಿಚಿತ್ರ ಅನಿಸ್ತಿದ್ರೂ ಇದು ಸತ್ಯ. ಪ್ರಾಚೀನ ಕನ್ನಡದ ಪಠ್ಯವೊಂದರಲ್ಲಿರುವ ಈ ಕಥೆ ಇಬ್ಬರು ಮಹರ್ಷಿಗಳ ನಡುವಿನ ಸಣ್ಣ ಪೈಪೋಟಿ ಇಡೀ ವಿಶ್ವದ ಇತಿಹಾಸವನ್ನೇ ಹೇಗೆ ಬದಲಾಯಿಸ್ತು ಅನ್ನೋದನ್ನ ಬಹಳ ರೋಚಕವಾಗಿ ಬಿಚ್ಚಿಡ್ತದೆ. ಈ ಕಥೆ ಶುರುವಾಗೋದು ಅಂಬರೀಷ ಮಹಾರಾಜನ ಭವ್ಯವಾದ ಅರಮನೆಯಲ್ಲಿ. ಇಲ್ಲಿ ನೋಡಿ, ಅತ್ಯಂತ ಪೂಜ್ಯರಾದ ತಮ್ಮ ಬ್ರಹ್ಮಚರ್ಯ ಹಾಗೂ ಕಠಿಣ ತಪಸ್ಸಿಗೆ ಹೆಸರಾಗಿದ್ದ ನಾರದ ಮತ್ತು ಪರ್ವತ ಮುನಿಗಳು ಆ ಅರಮನೆಗೆ ಆಗಮಿಸುತ್ತಿದ್ದಾರೆ. ಆ ಅರಮನೆಯ ವೈಭವ ಮತ್ತು ಈ ಇಬ್ಬರು ಮಹರ್ಷಿಗಳ ಘನತೆ ಇವೆರಡನ್ನೂ ನಾವಿಲ್ಲಿ ಕಲ್ಪಿಸಿಕೊಳ್ಳಬಹುದು. ಆದ್ರೆ ಕಥೆಗೆ ಅಸಲಿ ಟ್ವಿಸ್ಟ್ ಸಿಗೋದೇ ಇಲ್ಲಿ. ಆ ಅರಮನೆಯಲ್ಲಿದ್ದ ಅತ್ಯಂತ ಸುಂದರ ರಾಜಕುಮಾರಿ ಶ್ರೀಮತಿಯನ್ನ ನೋಡಿದ ತಕ್ಷಣ ಏನಾಯ್ತು ಗೊತ್ತಾ? ಈ ಇಬ್ರೂ ಜ್ಞಾನಿ ಮುನಿಗಳ ವರ್ಷಗಳ ಕಠಿಣ ತಪಸ್ಸು, ಸನ್ಯಾಸತ್ವದ ವ್ರತ ಎಲ್ಲವೂ ಕ್ಷಣ ಮಾತ್ರದಲ್ಲಿ ಮಂಜಿನಂತೆ ಕರಗಿ ಹೋಗುತ್ತೆ. ಅದೆಷ್ಟೇ ದೊಡ್ಡವರಾದ್ರೂ ಮಾನವ ಸಹಜ ದೌರ್ಬಲ್ಯಗಳಿಗೆ ಹೇಗೆ ಮಣಿತಾರೆ ಅನ್ನೋದನ್ನ ಈ ಮೂಲಪಠ್ಯ ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ. ಈಗ ಇಬ್ರಿಗೂ ಆ ರಾಜ್ಕುಮಾರಿಯನ್ನ ಮದುವೆಯಾಗುವ ಆಸೆ. ಆದ್ರೆ ತನ್ನ ದಾರಿಗೆ ತನ್ನ ಸ್ನೇಹಿತನೇ ಅಡ್ಡಿಯಾಗಬಹುದು ಅನ್ನೋ ಭಯದಲ್ಲಿ ಅವರಿಬ್ಬರೂ ಏನ್ ಮಾಡ್ತಾರೆ ಅಂದ್ರೆ, ಪರಸ್ಪರರ ಬೆನ್ನ ಹಿಂದೆಯೇ ರಹಸ್ಯವಾಗಿ ಸಂಚು ರೂಪಿಸಲು ಶುರು ಮಾಡ್ತಾರೆ. ಇಲ್ಲೇ ನೋಡಿ, ಈ ಕಥೆ ಒಂದು ಅದ್ಭುತವಾದ ಹಾಸ್ಯಮಯ ಸನ್ನಿವೇಶವಾಗಿ ಬದಲಾಗತ್ತೆ. ಇಲ್ಲಿ ಅವರಿಬ್ಬರ ಬೂಟಾಟಿಕೆ ಎಷ್ಟರ ಮಟ್ಟಿಗಿತ್ತಿಯಂದೆ, ಇಬ್ಬರು ಬುಟ್ಟಾಗಿ ಭಗವಾನ್ ವಿಷ್ಣುವಿನ ಬಳಿ ಹೋಗಿ ಅಕ್ಷರಶಃ ಒಂದೇ ರೀತಿಯ ಬೇಡಿಕೆಯನ್ನ ಇಡ್ತಾರೆ. ನಾರದರು ಪರ್ವತನ ಮುಖ ಕೋತಿ ಅಂತ ಆಗ್ಲಿ ಅಂತ ಕೇಳಿದ್ರೆ, ಇತ್ತ ಪರ್ವತರು ನಾರದರ ಮುಖ ಕೋತಿ ಅಂತ ಆಗ್ಲಿ ಅಂತ ಪ್ರಾರ್ಥಿಸ್ತಾರೆ. ನಿಜಕ್ಕೂ ಎಂತಹ ವಿಪರ್ಯಾಸ ಅಲ್ವಾ? ಇವರಿಬ್ಬರ ಈ ಕಪಟ ನಾಟಕವನ್ನ ನೋಡಿ ಭಗವಾನ್ ವಿಷ್ಣು ಸುಮ್ನಿರ್ತಾನಾ? ಖಂಡಿತ ಇಲ್ಲ. ಬದಲಿಗೆ ನಕ್ತಲೆ ತಥಾಸ್ತು ಅಂದ್ರೆ ಹಾಗೇ ಆಗ್ಲಿ ಅಂತ ಹೇಳ್ಬಿಡ್ತಾನೆ. ಇಬ್ಬರ ಈ ದ್ವೇಷದ ಆಸೆಗಳನ್ನ ಈಡೇರಿಸುವ ಮೂಲಕ ಮುಂದಾಗುವ ಒಂದು ಬಹುದೊಡ್ಡ ಅನಾಹುತಕ್ಕೆ ವಿಷ್ಣು ವೇದಿಕೆಯನ್ನ ಸಿದ್ಧಪಡಿಸ್ತಾನೆ. ಈಗ ನಾವು ಕಥೆಯ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬಂದು ನಿಂತಿದ್ದೀವಿ. ಅರಮನೆಯಲ್ಲಿ ಭವ್ಯವಾದ ಸ್ವಯಂವರ ನಡೀತಿದೆ. ಆದರೆ ಈ ಸ್ವಯಂವರದಲ್ಲಿ ರಾಜಕುಮಾರಿ ಶ್ರೀಮತಿ ಯಾರನ್ನ ತನ್ನ ಪತಿಯಾಗಿ ಆರಿಸಿಕೊಳ್ಳುತ್ತಾಳೆ? ಆ ಇಬ್ಬರು ಮುನಿಗಳ ಗತಿ ಏನಾಗಬಹುದು? ಸ್ವಯಂವರ ಮಂಟಪ ಜನರಿಂದ ತುಂಬಿ ತುಳುಕುತ್ತಿದೆ. ಎಲ್ಲೆಡೆ ಭಾರಿ ನಿರೀಕ್ಷೆ. ಇತ್ತ ನಮ್ಮ ಇಬ್ಬರು ಮುನಿಗಳು ತಮ್ಮ ಮುಖಗಳು ಕೋತಿಯಂತಾಗಿವೆ ಅನ್ನೋ ಕನಿಷ್ಠ ಅರಿವೂ ಇಲ್ಲದೆ ನಾನೇ ಅತ್ಯಂತ ಸುಂದರ ಅನ್ನೋ ಅತಿಯಾದ ಆತ್ಮವಿಶ್ವಾಸದಿಂದ ಬೀಗುತ್ತಾ ಮಂಟಪದಲ್ಲಿ ಕುಳಿತಿದ್ದಾರೆ. ಆಮೇಲೆ ಮಂಟಪದಲ್ಲಿ ನಡೆದದ್ದೆಲ್ಲ ಕೇವಲ ಕ್ಷಣಾರ್ಧದಲ್ಲಿ. ಶ್ರೀಮತಿ ಕೈಯಲ್ಲಿ ಹೂಮಾಲೆ ಹಿಡಿದು ಬರ್ತಾಳೆ. ಅಲ್ಲಿ ಅವಳ ಕಣ್ಣಿಗೆ ಕಾಣಿಸೋದು ಅತ್ಯಂತ ಭಯಾನಕವಾದ ಆ ಎರಡು ಕೋತಿ ಮುಖಗಳು. ಸಹಜವಾಗಿ ಅವಳು ಗಾಬರಿಯಾಗ್ತಾಳೆ. ಆದ್ರೆ ಅದೇ ಕ್ಷಣದಲ್ಲಿ ಅಲ್ಲೇ ಪಕ್ಕದಲ್ಲಿದ್ದ ಒಬ್ಬ ಅಪರಿಚಿತ, ಅತಿ ಸುಂದರ ಯುವಕನ ಮೇಲೆ ಅವಳ ಕಣ್ಣು ಬೀಳುತ್ತೆ. ತಕ್ಷಣವೇ ಆ ಕೋತಿ ಮುಖಗಳನ್ನ ಕಡೆಗಣಿಸಿ ನೇರವಾಗಿ ಹೋಗಿ ಆ ಸುಂದರ ಯುವಕನ ಕೊರಳಿಗೆ ಹೂಮಾಲೆ ಹಾಕ್ಬಿಡ್ತಾಳೆ. ಸತ್ಯ ಅರಿವಾದಾಗ ಆ ಮುನಿಗಳಿಗೆ ಎಂಥ ಆಘಾತವಾಗಿರಬಹುದು ಒಮ್ಮೆ ಊಹಿಸ್ಕೊಳ್ಳಿ. ಇಡೀ ರಾಜ್ಯದ ಜನರ ಮುಂದೆ, ಅಷ್ಟೊಂದು ಜನರ ಸಮ್ಮುಖದಲ್ಲಿ ತಮ್ಮ ಮುಖಗಳು ಕೋತಿಯಂತಾಗಿವೆ ಮತ್ತು ತಾವಿಬ್ಬರೂ ಸಂಪೂರ್ಣವಾಗಿ ಮೋಸ ಹೋಗಿದ್ದೀವಿ ಅಂತ ಅವರಿಗೆ ಅರಿವಾಗುತ್ತೆ. ಅವರ ಅಹಂಕಾರವೆಲ್ಲ ಅಲ್ಲಿಗೆ ಮಣ್ಣು ಪಾಲಾಗುತ್ತೆ. ಹಾಗಾದ್ರೆ ಆ ನಿಗೂಢ ಸುಂದರ ಯುವಕ ಯಾರು? ಆತ ಬೇರಾರೂ ಅಲ್ಲ, ಸ್ವತಃ ವೇಷ ಮರೆಸ್ಕೊಂಡ್ಬಂದಿದ್ದ ಭಗವಾನ್ ವಿಷ್ಣು. ಮುನಿಗಳು ಮಾಡಿದ ತಮಾಷೆ ಈಗ ಅವರ ಮೇಲೆಯೇ ತಿರುಗುಬಾಣವಾಡಿತ್ತು. ವಿಷ್ಣುವೇ ಖುದ್ದಾಗಿ ಬಂದು ಆ ಕನ್ಯೆಯನ್ನ ಅಪಹರಿಸಿದ್ದ. ಇಲ್ಲಿಯವರೆಗೆ ಇದ್ದ ಲಘುವಾದ ಹಾಸ್ಯಮಯ ವಾತಾವರಣ ಈಗ ಏಕಾಏಕಿ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತೆ. ತೀವ್ರವಾಗಿ ಅವಮಾನಿತರಾದ ನಾರದ ಮತ್ತು ಪರ್ವತ ಮುನಿಗಳು ಕೋಪದಿಂದ ತಮ್ಮ ತಪಸ್ಸಿನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಭಗವಾನ್ ವಿಷ್ಣುವಿಗೆ ಅತ್ಯಂತ ಭೀಕರವಾದ ವಿನಾಶಕಾರಿ ಶಾಪವನ್ನೇ ನೀಡಿಬಿಡ್ತಾರೆ. ಅವರು ನೀಡಿದ ಆ ಶಾಪ ಬಹಳ ನಿರ್ದಿಷ್ಟವಾಗಿತ್ತು. ನೀನ ಮನುಷ್ಯನಾಗಿ ಹುಟ್ಟುವೆ ಮತ್ತು ನಿನ್ನ ಹೆಂಡತಿಯಿಂದ ಅಗಲಿ ನರಳುವೆ. ಯೋಚಿಸಿ ನೋಡಿ, ಸರ್ವಶಕ್ತನಾದ ದೇವರಿಗೆ ಭವಿಷ್ಯದಲ್ಲಿ ಭೂಮಿಯ ಮೇಲೆ ಮನುಷ್ಯನಾಗಿ ಹುಟ್ಟಿ ಹೆಂಡತಿಯ ವಿರಹವೇದನೆಯನ್ನ ಅನುಭವಿಸುವಂತೆ ಆ ಕೋಪಗೊಂಡ ಮುನಿಗಳು ಶಪಿಸಿಬಿಡ್ತಾರೆ.
ಈ ಶಾಪದ ಐತಿಹಾಸಿಕ ತೂಕ ಎಷ್ಟಿದೆ ಅನ್ನೋದನ್ನ ಒಮ್ಮೆ ಗಮನಿಸಿ. ಇದೇ ಶಾಪದ ಕಾರಣದಿಂದಲೇ ಭಗವಾನ್ ವಿಷ್ಣುವು ಮುಂದೆ ದಶರಥ ಮಹಾರಾಜನ ಮಗನಾಗಿ ರಾಮ ಅನ್ನೋ ಹೆಸರಿನಲ್ಲಿ ಜನಿಸ್ಬೇಕಾಗತ್ತೆ. ಹಾಗೆ ಸೀತೆಯನ್ನ ಕಳೆದುಕೊಂಡು ದೀರ್ಘಕಾಲ ನರಳಬೇಕಾಗತ್ತೆ. ಅಂದರೆ ನಮ್ಮ ಸಂಪೂರ್ಣ ರಾಮಾಯಣ ಮಹಾಕಾವ್ಯಕ್ಕೆ ಈ ಒಂದು ಶಾಪವೇ ನಾಂದಿ ಆಯ್ತು. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಶಾಪವನ್ನ ಕೇಳಿದ ತಕ್ಷಣ ಭಗವಾನ್ ವಿಷ್ಣುವಿಗೆ ವಿಪರೀತ ಕೋಪ ಬರುತ್ತೆ. ಆತನು ತನ್ನ ಉರಿಯುವ ಭಯಾನಕವಾದ ಸುದರ್ಶನ ಚಕ್ರವನ್ನೇ ಆ ಮುನಿಗಳನ್ನ ಬೇಟೆಯಾಡಲು ಬಿಡುತ್ತಾನೆ. ಪ್ರಚಂಡ ವೇಗದಲ್ಲಿ ಆ ಚಕ್ರ ಮುನಿಗಳನ್ನ ಬೆನ್ನಟ್ಕೊಂಡ್ ಹೋಗುತ್ತೆ. ಪ್ರಾಣಭಯದಿಂದ ಓಡಿದ ಆ ಮುನಿಗಳು ಕೊನೆಗೆ ಸುದರ್ಶನ ಚಕ್ರದಿಂದ ತಪ್ಪಿಸಿಕೊಳ್ಳಲಾಗದೆ ಶರಣಾಗ್ತಾರೆ. ಆಗ ಅವ್ರಿಗೆ ತಮ್ಮ ಅಸಲಿ ತಪ್ಪಿನ ಅರಿವಾಗತ್ತೆ. ತಮ್ಮ ವ್ಯಾಮೋಹ, ಕೋಪ ಮತ್ತು ತಾವು ನೀಡಿದ ಶಾಪ ಇದೆಲ್ಲವೂ ಕೇವಲ ಒಂದು ನಿಮಿತ್ತ ಮಾತ್ರ. ಇದೆಲ್ಲವೂ ರಾಮಾಯಣದಂತಹ ಒಂದು ಮಹಾಕಾವ್ಯವನ್ನ ಸೃಷ್ಟಿಸುವ ಬ್ರಹ್ಮಾಂಡದ ಒಂದು ಬಹುದೊಡ್ಡ ದೈವಿಕ ಯೋಜನೆಯ ಭಾಗವಾಗಿತ್ತು ಅನ್ನೋದನ್ನ ಅವರು ಅರಿತುಕೊಳ್ತಾರೆ. ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ನಾವೆಲ್ಲರೂ ಒಂದು ಕ್ಷಣ ಯೋಚಿಸೋಣ. ಆ ಒಂದು ಸಣ್ಣ ತಮಾಷೆ, ಆ ಕೋತಿಯ ಮುಖ ಮತ್ತು ಆ ದೈವಿಕ ವಂಚನೆ ನಡೆದೇ ಇದ್ದಿದ್ರೆ ರಾಮಾಯಣ ಅನ್ನೋ ಮಹಾಕಾವ್ಯ ಎಂದಾದರೂ ಅಸ್ತಿತ್ವದಲ್ಲಿರುತ್ತಿತ್ತಾ? ಖಂಡಿತ ಇಲ್ಲ ಅಲ್ವಾ? ಮಾನವರ ಅತ್ಯಂತ ಮೂರ್ಖತನದ ತಪ್ಪುಗಳಿಂದಲೇ ಜಗತ್ತಿನ ಅತಿ ದೊಡ್ಡ ಮಹಾಕಾವ್ಯಗಳು ಹೇಗೆ ಜನಿಸುತ್ತವೆ ಅನ್ನೋದು ನಿಜಕ್ಕೂ ವಿಸ್ಮಯಕಾರಿ. ಈ ರೋಚಕವಾದ ಕಥೆಯನ್ನ ನಮ್ಮೊಂದಿಗೆ ಅರಿತುಕೊಂಡಿದ್ದಕ್ಕೆ ಧನ್ಯವಾದಗಳು.